ಫ್ರೆಂಡ್ಸ್, ಇದೇನು ಗೊತ್ತಾ, ಮೈಕ್ರೋ ಗ್ರೀನ್ಸ್ ಅಂತ ನಾನು ರೆಡಿ ಮಾಡ್ತಾಯಿದ್ದೀನಿ. ಮೈಕ್ರೋ ಗ್ರೀನ್ಸ್ ಅಂದರೆ ಏನು? ಕಾಳುಗಳು, ಧಾನ್ಯಗಳು ನಾವು ಫಸ್ಟ್ ಏನು ಮಾಡ್ತೀವಿ, ಕಾಳುಗಳನ್ನ ಬೇಯಿಸ್ಕೊಂಡು ತಿಂತೀವಿ, ಹಿಟ್ಟು ಮಾಡ್ಕೊಂಡು ತಿಂತೀವಿ. ಫಸ್ಟ್ ಸ್ಟೆಪ್ಪು. ಎರಡನೇ ಸ್ಟೆಪ್ ಏನು ಗೊತ್ತಾ, ಮೊಳಕೆ ಮಾಡ್ಕೊಂಡು ತಿಂತೀವಿ. ಮೊಳಕೆ ಅಂದರೆ ಗೊತ್ತಲ್ಲ ಫ್ರೆಂಡ್ಸ್ ಎಲ್ಲರಿಗೂ, ಮೊಳಕೆ ಮಾಡಿಕೊಂಡು ನಾವು ಬೇಯಿಸ್ಕೊಂಡು ತಿಂತೀವಿ. ಇದು ಮೂರನೇ ಸ್ಟೆಪ್ಪು. ಒಟ್ಟು 4 ಸ್ಟೆಪ್ಪಲ್ಲಿ ನಾವು ಕಾಳುಗಳ, ಧಾನ್ಯಗಳ ತಿಂತೀವಿ. ಇದು 4ನೇ ಸ್ಟೆಪ್ಪು. ಮೂರನೇ ಸ್ಟೆಪ್ಪು ಏನಂದರೆ, ಇದು 3 ರಿಂದ 6 ಎಲೆಗಳು ಆದಮೇಲೆ ಎಳೆ ಸಸಿನ ತಿನ್ನೋದು ಮೈಕ್ರೋ ಗ್ರೀನ್ಸ್ ಅಂದರೆ. ಏನಕ್ಕೆ ಇದು 3 ರಿಂದ 6 ಎಲೆ ಆದಾಗ ಮಾತ್ರ ತಿನ್ನಬೇಕು? ಅಷ್ಟು ಚಿಕ್ಕದು ಯಾಕೆ ನೀವು ತಿನ್ನಬೇಕು ಅಂದರೆ, ಇದರಲ್ಲಿ ನಾವು ಅಷ್ಟು ನಮಗೆ ಪೋಷಕಾಂಶಗಳು ಇದರಲ್ಲಿ ಸಿಗುತ್ತಂತೆ ಫ್ರೆಂಡ್ಸ್. ಜಿಂಕು, ಐರನ್, ಕ್ಯಾಲ್ಸಿಯಂ ಯಥೇಚ್ಛವಾಗಿ ಇದರಲ್ಲಿ ಮೈಕ್ರೋ ಗ್ರೀನ್ಸಲ್ಲಿ ಇರುತ್ತಂತೆ. ಹಂಗಾಗಿ ನಾವು ಇದನ್ನು ಮೈಕ್ರೋ ಗ್ರೀನ್ಸ್ ಮಾಡಿಕೊಂಡು ಧಾನ್ಯಗಳನ್ನ, ಕಾಳುಗಳನ್ನ ತಿನ್ನಬೇಕು. 4ನೇ ಸ್ಟೆಪ್ ಯಾವುದು? ದೊಡ್ಡದಾದಮೇಲೆ ಮಶಪ್ ಮಾಡಿಕೊಂಡು, ಸೊಪ್ಪು ಸಾರು ಮಾಡಿಕೊಂಡು, ಹಿಟ್ಟುಗಳು ಮಾಡಿಕೊಂಡು ತಿಂತೀವಲ್ವ, ಆ ಥರ ಕಾಳುಗಳನ್ನ, ಧಾನ್ಯಗಳನ್ನ ನಾವು ಇಷ್ಟು ಇದರಲ್ಲಿ ತಿಂತೀವಿ. ಇದನ್ನು ಮೈಕ್ರೋ ಗ್ರೀನ್ಸ್ ಅಂತ ಹೇಳ್ತಾರೆ. ನಾನು ಇದನ್ನು ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಮೈಕ್ರೋ ಗ್ರೀನ್ಸ್ ಯಾವ ಥರ ಮಾಡೋದು ನೋಡಿ. ಇದನ್ನು ನಾನು ಎಲ್ಲ ಕಾಳುಗಳನ್ನ ನೆನೆಸ್ಬಿಟ್ಟಿದ್ದೀನಿ. ಏನೇನು ನೆನೆಸಿದ್ದೀನಿ ನೋಡಿ ಫ್ರೆಂಡ್ಸ್. ಹೆಸ್ರು ಕಾಳು, ಗೋಧಿ, ರಾಗಿ, ಹುರುಳಿಕಾಳು, ಮೆಂತ್ಯ, ಕಡಲೆಕಾಯಿ ಬೀಜ, ರಾಗಿ, ಕಡಲೆಕಾಳು ಮತ್ತು ಕಡಲೆಕಾಳು ಬೀಜ, ಆಯಿತಾ. ಇದು ಅಲಸಂದಿ, ಆಯಿತಾ ಫ್ರೆಂಡ್ಸ್. ಈಗ ಇದನ್ನೆಲ್ಲ ನಾವು ಸಸಿ ಮಾಡೋಣ. ಸಸಿ ಅಂದರೆ ಎಷ್ಟು? 4 ರಿಂದ 6 ಎಲೆಗಳಾದಾಗ ಮಾತ್ರ ನಾವು ಅದನ್ನು ಕಟ್ ಮಾಡಿಕೊಂಡು ತಿನ್ನಬೇಕು. ಅದಕ್ಕೆ ನಾನು ಇಷ್ಟು ರೆಡಿ ಮಾಡಿದ್ದೀನಿ. ಇವಾಗ ಯಾವ ಥರ ಹಾಕೋದಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಫಸ್ಟ್ ಏನು ಮಾಡೋಣ ಗೊತ್ತಾ, ಎಲ್ಲದಕ್ಕೂ ಒಂದು ಸ್ವಲ್ಪ ನೀರು ಸ್ಪ್ರೇ ಮಾಡ್ಕೊಂಬಿಡೋಣ. ಈ ಥರ ನೀರು ಸ್ಪ್ರೇ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ನೀರು ನೋಡಿದ್ರೆ ಎಲ್ಲದಕ್ಕೂ ವಾಟರ್ ಸ್ಪ್ರೇ ಮಾಡ್ಕೊಂಡ್ವಾ. ಆಮೇಲೆ ಈಗ ಒಂದು ಕಡೆಯಿಂದ ಬೀಜಗಳು ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. ಈ ಥರ ಫುಲ್ಲು ಜಾಸ್ತಿನೇ ಹಾಕ್ಬೇಕು ಫ್ರೆಂಡ್ಸ್. ಯಾಕೆಂದರೆ ಅದು ಚಿಕ್ಕ ಸಸಿಯಲ್ಲೇ ನಾವು ತಿಂದ್ಬಿಡ್ತೀವಲ್ವ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಣ. ಎಲ್ಲದಕ್ಕೂ ಕವರ್ ಮಾಡಬೇಕು. ನಾನು ಒಂದೊಂದಕ್ಕೆ 2 ಹಾಕ್ತಾಯಿದ್ದೀನಿ. ಇದು ಜಾಸ್ತಿ ಇತ್ತು ಕಾಳು, ಅದಕ್ಕೆ ಒಂದೊಂದಕ್ಕೆ 2 ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಟ್ರೇಗಳು ಯಾವುದು ಗೊತ್ತಾ, ಇದು ಮಶ್ರೂಮ್ ಟ್ರೇಗಳು. ನೋಡಿದ್ರೆ ಫ್ರೆಂಡ್ಸ್, ಎಲ್ಲ ಬೀಜಗಳು ನಾನು ಧಾನ್ಯಗಳನ್ನು ಹಾಕ್ಬಿಟ್ಟೆ. ಇದನ್ನು ಹಾಕಿ ಈಗ ನಾವೇನು ಮಾಡಬೇಕು, ಇದ್ರ ಮೇಲೆ ಮಣ್ಣು ಹಾಕಬೇಕು ಫ್ರೆಂಡ್ಸ್. ನೋಡಿದ್ರೆ ಸಾಸಿವೆಗೂ ರಾಗಿಗೂ ವ್ಯತ್ಯಾಸನೇ ಇಲ್ಲ ನೋಡಿ. ಇದು ಸಾಸಿವೆ, ಇದು ರಾಗಿ. ನೋಡಿದ್ರೆ ಗೊತ್ತೇ ಆಗಲ್ಲ ನೋಡಿ. ಇದು ಗೋಧಿ. ಹಿಂಗೆ ಗ್ಯಾಪ್ ಬಿಡ್ದಿದ್ದಂಗೆ ಕ್ಲೀನಾಗಿ ಅದನ್ನು ಲೆವೆಲ್ ಮಾಡ್ಕೋಬೇಕು. ಯಾಕೆಂದರೆ ಅದು ಸಸಿ ಬಂದಾಗ
ಒಂದೇ ಲೆವೆಲಲ್ಲಿ ಕಾಣಬೇಕು ನಮಗೆ. ನೋಡಿ ಇವಾಗ ನಾವು ಯಾವ ಥರ ಬೀಜ ಹಾಕ್ತೀವಿ ಅದೇ ಥರ ಅದು ಪೈರು ಬರುತ್ತೆ. ಇದನ್ನು ಮೈಕ್ರೋ ಗ್ರೀನ್ಸ್ ಅಂತ ನಾವು ಹೇಳ್ತೀವಿ. ಅದೇ ಗೊತ್ತಲ್ಲ ಫ್ರೆಂಡ್ಸ್, ಇದರಲ್ಲಿ ನಮಗೆ ಯಥೇಚ್ಛಿನ ಪೋಷಕಾಂಶಗಳು ಸಿಗುತ್ತೆ. ಇದನ್ನು ನಾವು ಸಲಾಡ್ ಮಾಡ್ಬೋದು, ಮತ್ತು ಕೋಸಂಬರಿ ಸಲಾಡ್, ಸೊಪ್ಪು ಮಶಪ್ಪು ನಾವು ಮಾಡಿಕೊಂಡು ಇದನ್ನು ತಿನ್ಬೋದು. ನೋಡಿದ್ರೆ ಈಗ ಇದ್ರ ಮೇಲೆ ನಾವೇನು ಮಾಡೋಣ, ಸ್ವಲ್ಪ ಮಣ್ಣು ಹಾಕ್ಬಿಡೋಣ ಫ್ರೆಂಡ್ಸ್. ಸ್ವಲ್ಪ ತೆಳುಗೆ ಮಣ್ಣು ಹಾಕ್ಬಿಡೋಣ. ಎಲ್ಲರೂ ವಾಟ್ರಲ್ಲಿ ಮಾಡಿರೋದು ನಾನು ನೋಡಿದ್ದೀನಿ, ನಾನು ಮಣ್ಣಲ್ಲಿ ಮಾಡ್ತಾಯಿದ್ದೀನಿ. ವಾಟ್ರಲ್ಲೇನು ಫ್ರೆಂಡ್ಸ್ ಎಲ್ಲ ಟ್ರೈಗಳಿಗೆ ನಾನು ಹಾಕಿದೆ. ಈಗ ಇದ್ರ ಮೇಲೆ ನಾವು ಸ್ವಲ್ಪ ಮಣ್ಣು ಹಾಕ್ಬಿಡ್ಬೇಕು. ಮಣ್ಣು ಅಂದರೆ ದಪ್ಪ ಹಾಕಬಾರ್ದು ಫ್ರೆಂಡ್ಸ್, ತೆಳುಗೆ ಹಾಕಬೇಕು ಮಣ್ಣು. ನಾನು ತೋರಿಸ್ತೀನಿ. ಥರ ಗೊತ್ತಾ, ಈ ಥರ ತೆಳ್ಳಗೆ ಹಾಕಬೇಕು ಮಣ್ಣು. ಎಲ್ಲರೂ ವಾಟ್ರಲ್ಲಿ ಮಾಡ್ತಾರೆ, ನಾನು ಮಣ್ಣಲ್ಲೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಷ್ಟೇ ಫ್ರೆಂಡ್ಸ್, ತೆಳ್ಳಗೆ ಹಾಕ್ಬೇಕು ಮಣ್ಣು. ಒಟ್ಟು ಆ ಬೀಜಗಳು ಕಾಣಬಾರ್ದು ನಮಗೆ ಫ್ರೆಂಡ್ಸ್. ಎಲ್ಲ ಹಾಕಿದ್ವಾ. ಈಗ ನಾವು 2 ದಿನಕ್ಕೊಂದ್ಸರಿ, ಒಂದು ದಿನ ಬಿಟ್ಟು ದಿನ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಯಾಕೆಂದರೆ ನೀರು ಜಾಸ್ತಿ ಆದ್ರೂ ಪೈರು ಕೊಳೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು 2 ಡೇಸ್ಗೆ ಒಂದ್ಸರಿ ಸ್ಪ್ರೇ ಮಾಡಬೇಕು ಫ್ರೆಂಡ್ಸ್. ಇದಕ್ಕಿನ್ನ ಸ್ವಲ್ಪ ಮಣ್ಣು ಹಾಕಬೇಕು. ನೋಡಿ ಫ್ರೆಂಡ್ಸ್, ಇದೇ ಥರ ನಾವು ಮೈಕ್ರೋ ಗ್ರೀನ್ಸ್ ಮಾಡಿ ಫ್ರೆಂಡ್ಸ್. ಈಗ ಇವೆಲ್ಲ ಬೀಜಗಳಾಕಿ ಫುಲ್ಲು ನೀರು ಹಾಕ್ಬಿಟ್ಟೆ ನಾನು. ಆ ಬೀಜಗಳ ಮೇಲೆ ತೇಲ್ದಿದ್ದಂಗೆ ಸ್ಪ್ರೇ ಮಾಡಬೇಕಾಗುತ್ತೆ. ಈಗೆಲ್ಲಾದರೂ ಸ್ವಲ್ಪ ಕಾಣಿಸುತ್ತೆ ಅಂದ್ಕೊಳ್ಳಿ, ಕಾಣಿಸುತ್ತೆ ಅಂದಾಗ ಸ್ವಲ್ಪ ಈ ಥರ ಮಣ್ಣು ಹಾಕ್ಬಿಡ್ಬೇಕು. ಅದ್ರ ಮೇಲೆ ನೀರು ಹಾಕಿದ ಮೇಲೆ ಎಲ್ಲಾದರೂ ಕಾಣಿಸುತ್ತೆ ಅಂದಾಗ ಸ್ವಲ್ಪ ಸ್ವಲ್ಪ ಈ ಥರ ಅದ್ರ ಮೇಲೆ ಮಣ್ಣು ಹಾಕ್ಬಿಡ್ಬೇಕು ಫ್ರೆಂಡ್ಸ್. ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಸಿಲಲ್ಲಿ ಇಡಬಾರ್ದು. ಬಿಸಿಲಲ್ಲಿ ಸೆಮಿಸೇಡ್ ಅಂತ ಹೇಳ್ತಾರೆ, 1 ಅವರ್ ಅಷ್ಟೇ ಬಿಸಿಲು ಬಂದು ಹೋಗ್ಬಿಡುತ್ತೆ. ಸಾಯಂಕಾಲ ಬೆಳಗ್ಗೆ ಆ ಥರ ಇಟ್ಟರೆ ಇನ್ನೂ ಒಳ್ಳೆಯದು. ಅದಕ್ಕೂ ಬಿಸಿಲು ಬೇಕಲ್ವಾ, ಸ್ವಲ್ಪ ಬಿಸಿಲು, ಬೆಳಗಿನ ಬಿಸಿಲು. ನೋಡಿ ನಮಗೀಗ ಬೆಳಗಿನ ಬಿಸಿಲು ಬರುತ್ತೆ. ನಾನೇನು ಮಾಡ್ತೀನಿ, ಇಲ್ಲಿ 1 ಅವರ್ ಅಷ್ಟೇ ಇಡ್ತೀನಿ, ಆಮೇಲೆ ಎತ್ತಿಬಿಟ್ಟು ನೆರಳಿಗೆ ಇಟ್ಬಿಡ್ತೀನಿ. ಬೆಳಿಗ್ಗೆ 1 ಅವರ್ ಮಾತ್ರ ಇಲ್ಲಿಡ್ತೀನಿ ಟೇಬಲ್, ಆಮೇಲೆ ಎತ್ತಿಬಿಟ್ಟು ನಾನು ನೆರಳಲ್ಲಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಆ ಥರ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಇಡಬಾರ್ದು. ಬಿಸಿಲಲ್ಲಿಟ್ಟರೆ ಚಿಕ್ಕ ಇದಲ್ವ ಅದು, ಮೈಕ್ರೋ ಗ್ರೀನ್ಸ್ ಅಂದರೆ ತುಂಬ ಚಿಕ್ಕ ಪೈರು, ಹಾಗಾಗಿ ಅದನ್ನು ಬಿಸಿಲಿಗೆ ಇಡೋಂಗಿಲ್ಲ ಫ್ರೆಂಡ್ಸ್. 1 ಅವರ್ ಬಿಸಿಲು ತಾಕಿದರೆ ಸಾಕು. ಅದಕ್ಕೂ ಬಿಸಿಲು ಬೇಕು ಅಲ್ವಾ. ಇದನ್ನೆಲ್ಲ ಪೈರು ಬಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿದ್ರೆ ಮೈಕ್ರೋ ಗ್ರೀನ್ಸ್ ಹೇಗೆ ಬಂತು ಅಂತ ನಾನೆಲ್ಲ ವೀಡಿಯೋ ಮಾಡಿದ್ನಲ್ವ ನಿಮಗೆ. ಸೀಡ್ಸ್ ಹಾಕಿರೋದೆಲ್ಲ ನಾನು ವೀಡಿಯೋ ಮಾಡಿದ್ದೆ. ಎಲ್ಲರೂ ವಾಟ್ರಲ್ಲಿ ಮಾಡ್ತಾರೆ, ಆದರೆ ನಾವು ಸಾಯಿಲ್ ಹಾಕಬೇಕಾದ್ರೆ ಸ್ವಲ್ಪ ಹೊಸದು ಹಾಕಬಾರ್ದು, ಸ್ವಲ್ಪ ಹಳೇ ಸಾಯಿಲ್ಲೇನೆ ಹಾಕಿದರೆ ಒಳ್ಳೆಯದು. ಹಳೆ ಮಣ್ಣಲ್ಲಿ ನಾವು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿದ್ರೆ ಹೇಗೆ ಬಂದಿದೆ ಫ್ರೆಂಡ್ಸ್. ನೋಡಿದ್ರೆ ಇದು ಕಡಲೆಕಾಳು ನಾವು ಎಲ್ಲ ಯೂಸ್ ಮಾಡ್ತೀವಲ್ವ, ಕಡಲೆಕಾಳು ಪೂಜೆಗಳಿಗೆ ಮತ್ತು ಪಲ್ಯಗಳಿಗೆ ಕಡಲೆಕಾಳು. ಇದು ಗೋಧಿ, ಇದು
ಅಲಸಂದಿ ಫ್ರೆಂಡ್ಸ್. ಅಲಸಂದಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲಸಂದಿ. ಇದೇನು ಗೊತ್ತಾ, ಹುರುಳಿ ಕಾಳು. ಇದು ಹುರುಳಿ ಫ್ರೆಂಡ್ಸ್. ಇದೇನು ಗೊತ್ತಾ, ಇದು ಕಡಲೆಕಾಯಿ ಬೀಜ. ಇದು ಕಡಲೆಕಾಳು, ಇದು ಕಡಲೆಕಾಯಿ ಬೀಜ ಫ್ರೆಂಡ್ಸ್. ನಾನು ಇದು ಸಾಸಿವೆ ನೋಡಿ, ಇದು ಸಾಸಿವೆ. ಇದರಲ್ಲಿ ಸಾಸಿವೆ ಹೊರಟೋಗಿದೆ. ನಾನು 2ರಲ್ಲಿ ಹಾಕಿದ್ದೆ, 1ರಲ್ಲಿ ಬಂದಿಲ್ಲ, 1ರಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಸಿವೆ. ಇದೂ ತುಂಬ ನಮ್ಗೆ ಒಳ್ಳೆ ಸತ್ವ ಕೊಡುತ್ತೆ ಫ್ರೆಂಡ್ಸ್. ಇದರಲ್ಲಿ ಐರನ್, ಜಿಂಕ್, ಪೊಟ್ಯಾಷ್, ಕ್ಯಾಲ್ಸಿಯಂ ಎಲ್ಲನೂ ನಮಗೆ ಸಿಗುತ್ತೆ ಯಥೇಚ್ಛವಾಗಿ. ಇದರಲ್ಲಿ ಮೈಕ್ರೋಗ್ರೀನ್ಸಲ್ಲಿ ನಮಗೆ ಸಿಗುತ್ತೆ. ಹಂಗಾಗಿ ನಾವು ಮೈಕ್ರೋಗ್ರೀನ್ಸ್ ಮಾಡಿಕೊಂಡು ನಾವು ತಿನ್ನಬೇಕಾಗುತ್ತೆ ಫ್ರೆಂಡ್ಸ್. ಹೇಗಿದೆ ಫ್ರೆಂಡ್ಸ್? ಎಲ್ರಿಗೂ ನಮಸ್ತೆ. ಸುಶೀಲಾ ಗಾರ್ಡನ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಸಸಿ ಬೆಳೆಸೋಣ, ಹಸಿರು ಉಳಿಸೋಣ. ನಮಸ್ತೆ ಫ್ರೆಂಡ್ಸ್. ನೋಡಿ, ನಾವೇ ಮನೆಯಲ್ಲಿ ಮೈಕ್ರೋಗ್ರೀನ್ಸ್ ಮಾಡಿಕೊಂಡು ನಾವೇ ಅದನ್ನು, ಮೈಕ್ರೋಗ್ರೀನ್ಸ್ ತುಂಬ ಕಾಸ್ಟ್ಲಿ ಗೊತ್ತಾ ಫ್ರೆಂಡ್ಸ್. ನಾವು ಪರ್ಚೇಸ್ ಮಾಡಿದ್ರೆ ತುಂಬ ಕಾಸ್ಟ್ಲಿ ಅದು. ಹಾಗಾಗಿ ನಾವೇನೇ ಮನೆಯಲ್ಲಿ ಮಾಡ್ಕೊಂಡು ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಬದನೆ ಗಿಡ ನೋಡಿದ್ರೆ ಅಲ್ಲೇ ಹೂವು ಆಗ್ಬಿಟ್ಟಿದೆ ಫ್ರೆಂಡ್ಸ್. ಹೂವು ಆಗ್ಬಿಟ್ಟಿದೆ. ಇನ್ನೇನಿದ್ರು ಕಾಯಿ ಹೂವು ಬಂದ್ಬಿಡುತ್ತೆ ನೋಡಿ. ಮೆಣಸಿನ ಗಿಡ ಎಲ್ಲ ಹೂವು ಬಂದ್ಬಿಟ್ಟಿದೆ. ಇನ್ನು ನೆಕ್ಸ್ಟ್ ವಿಡಿಯೋ ಬಿತ್ತನೆ ಮಾಡೋಣ ಫ್ರೆಂಡ್ಸ್. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಾನು, ಬೀಜಗಳೆಲ್ಲನೂ. ಇನ್ನು ನೆಕ್ಸ್ಟ್ ಬಿತ್ತನೆ ನೋಡಿದ್ರೆ ಫ್ರೆಂಡ್ಸ್, ಮೂಲಂಗಿ, ಗಡ್ಡೆಕೋಸು ಫುಲ್ಲು ರೆಡಿಯಾಗಿದೆ ನೋಡಿದ್ರೆ. ಇದು ಅಂಜೂರು ಗ್ರಾಫ್ಟ್ ಮಾಡಿದ್ದು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿದ್ರೆ. 4 ನಮಗೆ ಗ್ರಾಫ್ಟು ಮಾಡಿದ ಗಿಡಗಳು ಸಿಕ್ತು ನೋಡಿ. ನೋಡಿದ್ರೆ 4ರಲ್ಲಿ 1 ಹೊರಟೋಯ್ತು ಫ್ರೆಂಡ್ಸ್. 1 ಸತ್ತೋಯ್ತು, ಇನ್ನು 3 ನಮಗೆ ಉಳೀತು ನೋಡಿದ್ರೆ. ಇದು ಹುಣಸೆ. ಇಲ್ಲಿ ನೋಡಿ, ಗಡ್ಡೆಕೋಸು ಶೇಪ್ ಆಗಿಬಿಟ್ಟಿದೆ ನೋಡಿ. ಮೂಲಂಗಿನೂ ಶೇಪ್ ಆಗಿದೆ ನೋಡಿ, ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ಮೈಕ್ರೋಗ್ರೀನ್ಸ್ ಅಂತ ನಾವೇನು ಹೇಳ್ತೀವಿ ಫ್ರೆಂಡ್ಸ್, ಇದು ನಮ್ಮ ಹೆಲ್ತಿಗೆ ಅಷ್ಟು ನಮಗೆ ಪೋಷಕಾಂಶಗಳು ಇದರಲ್ಲಿ ಸಿಗುತ್ತಂತೆ. ಹಂಗಾಗಿ ನಾವು ಮೈಕ್ರೋಗ್ರೀನ್ಸ್ ಇದನ್ನು ನಾನು, ಇದು ಕೂರೋಶಾನಿ ನೋಡಿ, ಗೂರೆಳ್ಳು ಅಂತೀವಲ್ವಾ, ಅದನ್ನು ನಾನು ಸ್ವಲ್ಪ ಹಾಕಿದೆ ಪಾಟಲ್ಲಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನೋಡಿದ್ರೆ ಫ್ರೆಂಡ್ಸ್, ಇದು ಬಸಳೆ ನೋಡಿ, ಬಸಳೆ, ಕೆಂಪು ಬಸಳೆ. ಇದು ವೈಟ್ ತುಂಬ ಇದೆ ನೋಡಿ. ನಾನು ಡೈಲಿ ಕಿತ್ತು ಸಾಂಬಾರು ಮಾಡ್ತಾ ಇರ್ತೀನಿ, ಪಲ್ಯ ಮಾಡ್ತಾ ಇರ್ತೀನಿ. ಇದು ಬಸಳೆ, ಇದು ವೈಟು, ಇದು ಕೆಂಪು. ಇದನ್ನ ಸ್ವಲ್ಪ ಬೇರೆ ಇದಕ್ಕೆ ಹಾಕ್ಬಿಡೋಣ ಫ್ರೆಂಡ್ಸ್. ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಗೊತ್ತಾ, ಈಗ ಎಲ್ಲ ಸಲಾಡ್ ಮಾಡ್ತೀನಿ, ಕೋಸುಂಬರಿಗೆ ಹಾಕ್ತೀನಿ, ಮತ್ತು ಎಲ್ಲ ಉಳಿದಿರೋದೆಲ್ಲ ಸೇರಿಸ್ಬಿಟ್ಟು ಒಂದಿನ ಮಶಪ್ ಮಾಡಿಬಿಡ್ತೀನಿ. ಇದನ್ನು ಹಸಿಯಾಗಿಯೇ ನಾವು ತಿಂದರೆ ತುಂಬ ಒಳ್ಳೆಯದು. ಚಿಕ್ಕ ಚಿಕ್ಕ ಇದರಲ್ಲೇ ನಾವು ತಿಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ಮೈಕ್ರೋಗ್ರೀನ್ಸ್ ಅಂತ ಹೇಳ್ತಾರೆ.